ಸಕ್ಕರೆನಾಡು ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಆಗಿದೆ. ಪುಡಿ ರೌಡಿ ಕಾರಿಗೆ ಫೈರಿಂಗ್ ಮಾಡಿದ ಪೊಲೀಸರು. ಸುಭಾಷ್ ಅಲಿಯಾಸ್ ಸುಬ್ಬು ಎಂಬಾತನ ಮೇಲೆ ಫೈರಿಂಗ್ ಮಾಡಲಾಗಿದೆ. ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಸುಭಾಷ್ ಪೂರ್ವ ಠಾಣೆ ಪಿಎಸ್ಐ ಶೇಷಾದ್ರಿ ಕುಮಾರ್ನಿಂದ ಫೈರಿಂಗ್ ಮಾಡಲಾಗಿದೆ. ಮಂಡ್ಯ ತಾಲೂಕಿನ ಬಿ ಹೊಸೂರು ಬಳಿ ಫೈರಿಂಗ್ ಮಾಡಲಾಗಿದೆ. ಪೊಲೀಸರ ಕಣ್ತಪ್ಪಿಸಿ ತಲೆಮರೆಸಿಕೊಂಡಿದ್ದಂತ ಆರೋಪಿ ಸುಭಾಷ್ ಬಂಧನಕ್ಕೆ ತೆರಳಿದ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ. ಈ ವೇಳೆ ಕಾಲಿಗೆ ಫೈರಿಂಗ್ ಅನ್ನ ಮಾಡಲಾಗಿದೆ. ಪುಡಿ ರೌಡಿಯನ್ನ ಬಂಧಿಸಲಾಗಿದೆ. ಗಾಯಾಳು ಆರೋಪಿಗೆ ಮಂಡ್ಯದ ಮಿಮ್ಸ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಲವು ಪ್ರಕರಣದಲ್ಲಿ ಈತನ ಪಾತ್ರ ಇತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಹುಡುಕ್ತಾ ಇದ್ರು. ಸಕ್ಕರೆನಾಡು ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆನೆ ಗುಂಡಿನ ಸದ್ದಾಗಿದೆ. ಪುಡಿ ರೌಡಿಯ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ ಪೊಲೀಸರು. ಸುಭಾಷ್ ಅಲಿಯಾಸ್ ಸುಬ್ಬು ಎಂಬಾತನ ಮೇಲೆ ಫೈರಿಂಗ್ ಅನ್ನ ಮಾಡಲಾಗಿದೆ. ಹಲವು ಪ್ರಕರಣದಲ್ಲಿ ಈತನ ಹೆಸರು ಕೇಳಿ ಬಂದಿತ್ತು. ಪೂರ್ವ ಠಾಣೆ ಪಿಎಸ್ಐ ಶೇಷಾದ್ರಿ ಕುಮಾರ್ ಅವರಿಂದ ಫೈರಿಂಗ್ ಅನ್ನ ಮಾಡಲಾಗಿದೆ. ಮಂಡ್ಯ ತಾಲೂಕಿನ ಬಿ ಹೊಸೂರು ಬಳಿ ಫೈರಿಂಗ್ ಅನ್ನ ಮಾಡಲಾಗಿದೆ. ಪೊಲೀಸರ ಕಣ್ತಪ್ಪಿಸಿ ತಲೆಮರೆಸಿಕೊಂಡಿದ್ದ ಈತ ಅನ್ನೋದು ಗೊತ್ತಾಗ್ತಾ ಇದೆ. ಬಂಧನಕ್ಕೆ ತೆರಳಿದಂತ ವೇಳೆ ಪೊಲೀಸರ ಮೇಲೆಗೆ ಹಲ್ಲೆಗೆ ಯತ್ನಿಸಲಾಗಿತ್ತು. ಈ ವೇಳೆ ಕಾಲಿಗೆ ಫೈರಿಂಗ್ ಅನ್ನ ಮಾಡಿದ್ದಾರೆ. ಪುಡಿ ರೌಡಿಯನ್ನ ಬಂಧಿಸಲಾಗಿದೆ. ಗಾಯಾಳು ಆರೋಪಿಗೆ ಮಂಡ್ಯದ ಮಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹೌದಾ ಕೊಡ್ತೀನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಈ ಪ್ರಕರಣದ ಹಿನ್ನೆಲೆಗೇನು, ಸದ್ಯ ಗಾಯಾಳು ಹೇಗಿದ್ದಾರೆ? ನೀತಿ ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಏನು ಪೊಲೀಸರ ಪಿಸ್ತೂಲು ಸದ್ದು ಮಾಡಿರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಅಂದ್ರೆ ಸ್ಮಶಾನದಲ್ಲಿ ಯುವಕನೊಬ್ಬನಿಗೆ ಮನಸೋ ಇಚ್ಛೆ ತಳಿಸುವಂತದ್ದು. ಅಂದ್ರೆ ಆ ಪುಡಿ ರೌಡಿಗಳ ಅಟ್ಟಹಾಸವನ್ನ ಮಟ್ಟ ಹಾಕ್ಬೇಕು ಅಂತ ಹೇಳಿ ಆಗ್ರಹ ಕೂಡ ಕೇಳಿ ಬಂದಿತ್ತು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಏನು ಇಂಥ ಪುಡಿ ರೌಡಿಗಳ ಒಂದು ಪೆರೇಡ್ ಅನ್ನು ಕೂಡ ನಡೆಸಿದ್ರು. ಅದರ ಮುಂದುವರೆದ ಭಾಗವಾಗಿ ಈ ಸುಭಾಷ್ ಅಲಿಯಾಸ್ ಸುಬ್ಬು ಅನ್ನೋತ ಸುಮಾರು ಒಂದು 5-6 ಪ್ರಕರಣದಲ್ಲಿ ಭಾಗಿಯಾದ. ಈತನ ಮೇಲೆ 307 ಸೇರಿದಂತೆ ಸಾಕಷ್ಟು ಪ್ರಕರಣಗಳು ಕೂಡ ಭಾಗಿಯಾಗಿದ್ದ. ಈತನಿಗೆ ವಾರ್ನ್ ಮಾಡಿದ್ರು ಕೂಡ ಮತ್ತೆ ಈತ ಏನು ತನ್ನ ಬೆಂಬಲಿಗರನ್ನ ಕಟ್ಕೊಂಡು ಈ ರೀತಿಯ ಒಂದು ದುಷ್ಕೃತ್ಯದಲ್ಲಿ ಪಾಲ್ಗೊಳ್ಳುವಂತದ್ದು. ಜೊತೆಗೆ ಆತ ಏನು ಮತ್ತೆ ಆತ ತನ್ನ ಕುಚೇಷ್ಟೆಯನ್ನ ಮುಂದುವರಿಸ್ತಾನೆ ಇದ್ದ. ಹೀಗಾಗಿ ಆತನ ವಾರ್ನಿಂಗ್ ಮಾಡಿದ್ರು ಕೂಡ, ಆತನಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಆತನ ಪುಂಡಾಟವನ್ನ ಬಿಟ್ಟಿರಲಿಲ್ಲ. ಇವತ್ತು ಬೆಳಿಗ್ಗೆ ಏನು ಮಂಡ್ಯ ತಾಲೂಕಿನ ಬಿವಸೂರು ಕಾಲೋನಿ ಬಳಿ ಈತ ತಲೆಮರೆಸ್ಕೊಂಡಿದ್ದಂತ ಸಂದರ್ಭದಲ್ಲಿ ಆತನ ಪತ್ತೆ ಹಚ್ಚಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೂ ಕೂಡ ಆತನ ದೌರ್ಜನ್ಯವನ್ನ ಮೆರೀತಾನೆ. ಈ ಸಂದರ್ಭದಲ್ಲಿ ಏನು ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಗುಂಡೊಡೆದು ಆತನನ್ನ ಬಂಧಿಸಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್, ತಮ್ಮ ಡೀಟೇಲ್ಸ್ಗಾಗಿ. Hi.